ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಿಮಗೆಲ್ಲ ಏನು ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ ಅಂದರೆ, ಇವತ್ತು ನಾನು ಆ್ಯಡ್ ಮಾಡಿರುವಂಥ ಎಲ್ಲ ಫುಡ್ಗಳು ನೀವು ಮಾರ್ನಿಂಗ್ ಬ್ರೇಕ್ಫಾಸ್ಟ್, ಲಂಚ್ ಮತ್ತು ಡಿನ್ನರ್ ಕೂಡ ಟ್ರೈ ಮಾಡ್ಬೋದು. ನಾನು ನನ್ನ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಈ ರೀತಿ ಫುಡ್ಗಳನ್ನೇ ತಿಂದು ನಾನು ವೆಯ್ಟ್ ಲಾಸ್ ಮಾಡಿದ್ದೀನಿ. ಸೊ ಆಲ್ಮೋಸ್ಟ್ ನಾನು 10 kg ರಿಡ್ಯೂಸ್ ಮಾಡಿದ್ದೀನಿ 4 to 5 ಮಂತ್ಸಲ್ಲಿ. ಸೊ ಇವಾಗ ಮೇಂಟೆನೆನ್ಸ್ ಸ್ಟೇಜಲ್ಲಿ ಇದ್ದೀನಿ. ಸೊ ಇವಾಗ ನಾನು ಮೇಂಟೈನ್ ಮಾಡಬೇಕು. ಆದಷ್ಟು ಜಾಸ್ತಿ ಫೈಬರ್, ಪ್ರೋಟೀನ್ ತಿನ್ನೋದಕ್ಕೆ ಅಭ್ಯಾಸ ಮಾಡಿ. ಸೊ ನಮಗೆ ಬ್ಯಾಲೆನ್ಸ್ಡ್ ಮೀಲ್ ಇದ್ದರೆ ಮಾತ್ರ ನಮಗೆ ವೆಯ್ಟ್ ಲಾಸ್ ಮಾಡೋಕ್ಕೆ ಸಾಧ್ಯ. ನಿಮಗೆ ವರ್ಕೌಟ್ ಬರೀ ಒಂದು 20 to 30% ಅಷ್ಟೇ ಹೆಲ್ಪ್ ಮಾಡುತ್ತೆ. ಬಿಕಾಸ್ ಆಫ್ ಯುವರ್ ಸ್ಟ್ರೆಂತ್ನಿಂಗ್ ನಿಮಗೆ ಬೇಕು ಅಂದರೆ ಮಾತ್ರ ನೀವು ಮಾಡೋದು. ಅದಲ್ಲದೆ ನಿಮಗೆ 70% ನಿಮಗೆ ಕಿಚನಲ್ಲಿ ನೀವು ತಿನ್ನೋ ಫುಡ್ ಮೇಲೇ ಡಿಪೆಂಡು. ನೀವು ಏನೇನು ತಿಂತೀರಾ, ಯಾವ ರೀತಿ ನೀವು ಫುಡ್ಗಳನ್ನ ತಗೊಳ್ತೀರಾ, ಬ್ಯಾಲೆನ್ಸ್ಡಾಗಿ ಹೇಗಿರ್ತೀರಾ, ಏನೇನು ತಿನ್ನಬೇಕು ಅನ್ನೋದು ನಿಮಗೆ ಗೊತ್ತಿದ್ರೇ ನಿಮಗೆ ವೆಯ್ಟ್ ಲಾಸು ಜಾಸ್ತಿ ಬೇಗ ಆಗುತ್ತೆ. ಸೊ ಇದರಲ್ಲಿ ಎಷ್ಟು ತುಂಬ ವೆರೈಟಿ ನಾನು ಫುಡ್ನ ಅಪ್ಲೋಡ್ ಮಾಡಿದ್ದೀನಿ. ಇದರಲ್ಲಿ ನೀವು ಅಟ್ಲೀಸ್ಟ್ ಲಿಸ್ಟ್ ಔಟ್ ಮಾಡಿಟ್ಕೊಂಡು ನಿಮಗೆ ಒಂದು ವೀಕ್ಲಿ ಮೀಲ್ ಥರ ನೀವು ಟ್ರೈ ಮಾಡಿಕೊಂಡ್ರೂ ಸಾಕು. ಸೊ ಅಷ್ಟು ನಿಮಗೆ ರಿಸಲ್ಟು ಬೆಸ್ಟಾಗಿರುತ್ತೆ. ಕೆಲವು ಟೈಮಲ್ಲಿ ನಾನು ಹೋಟೆಲಲ್ಲಿ ಕೂಡ ತಿಂದಿದ್ದೀನಿ, ಅದನ್ನು ನಾನು ಬ್ಯಾಲೆನ್ಸ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಏನಾದರೂ ನಾವು ಹೊರಗಡೆ ತಿಂತಿದ್ದೀವಿ ಅಂದರೆ ಮಿಕ್ಕಿರೋ 2 ಹೊತ್ತು ನಾವು ಸ್ವಲ್ಪ ಕಮ್ಮಿ ಕ್ಯಾಲೋರೀಸ್ನ ಫುಡ್ ತೊಗೋಬೇಕಾಗತ್ತೆ. ಸೊ ಈಗೀಗ ನಾನು ಬಿರಿಯಾನಿ ಕೂಡ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಜಾಸ್ತಿ ಪ್ರೋಟೀನ್, ಚಿಕನ್ ಗ್ರಿಲ್ ಆ ಥರ ತೊಗೊಂಡು ರೈಸ್ನ ಸ್ವಲ್ಪ ಕಮ್ಮಿ ಮಾಡ್ಕೊಂಡಿದ್ದೀನಿ. ಸೊ ಆದಷ್ಟು ನೀವು ಬ್ಯಾಲೆನ್ಸ್ಡ್ ಮೀಲ್ನ ತಿನ್ನೋದಕ್ಕೆ ಟ್ರೈ ಮಾಡಿ. ಸೊ ವೆಯ್ಟ್ ಲಾಸಲ್ಲಿ ಮೇಯ್ನಾಗಿ ನಮಗೆ ಸ್ಟ್ರೆಸ್ಸು, ಪ್ರೆಷರು ಏನೂ ಇರಬಾರ್ದು. ಸೊ ನಿಮಗೆ ಮನಸ್ಸಿಗೆ ನೀವು ಇಷ್ಟ ಆಗಿ ಮಾಡಿದರೆ ಮಾತ್ರ ನಿಮಗೆ ವೆಯ್ಟ್ ಲಾಸು ಖಂಡಿತ ನಿಮಗೆ ಹಾಗೇ ಆಗುತ್ತೆ. ಸೊ ಇದರಲ್ಲಿ ನಿಮಗೆ ಅಯ್ಯೋ ವೆಯ್ಟ್ ಲಾಸೇ ಒಂದು ಸ್ಟ್ರೆಸ್ ಅಂದ್ಕೊಂಡು ಮಾಡಿದ್ರೆ ಖಂಡಿತವಾಗ್ಲೂ ರಿಸಲ್ಟ್ ಇರಲ್ಲ. ಮೇಯ್ನಾಗಿ ಊಟ 3 ಹೊತ್ತು ಕರೆಕ್ಟಾಗಿ ಮಾಡಬೇಕು, ಪ್ಲಸ್ ಚೆನ್ನಾಗಿ ನೀರು ಕುಡಿಬೇಕು. ಇದೆಲ್ಲ ನಿಮಗೆ ಗೊತ್ತಿರೋದೆ, ಆದರೆ ನಿಮ್ಮೇ ಮರೀತೀರಾ. ಸೊ ಚೆನ್ನಾಗಿ ನೀರು ಕುಡಿತಾ ಇದ್ದರೆ ನಮ್ಮ ಬಾಡಿಯಲ್ಲಿ ಅಟ್ಲೀಸ್ಟ್ 70% ವಾಟರ್ ಇರಬೇಕಂತಾರೆ. ಏನೋ ಒಂದು ಹೊಟ್ಟೆ ಹಸಿವು ಬರ್ತಾಯಿದೆ ಅಂದರೆ ಫಸ್ಟ್ ನೀವು ನೀರು ಕುಡೀರಿ. ಆಮೇಲೆ ಒಂದು 10-15 ಮಿನಿಟ್ಸ್ ಬಿಟ್ಟು ಆಗಲೂ ನಿಮಗೆ ಹೊಟ್ಟೆ ಹಸಿವು ಹೋಗಲಿಲ್ಲ ಅಂದರೆ ಲೈಟಾಗಿ ಏನಾದರೂ ತಿನ್ಕೊಳ್ಳಿ. ಸೊ ಆ ತಿನ್ನೋದು ಕೂಡ ನೀವು ನಿಮಗೆ ಪ್ರೋಟೀನ್ ಅಂದರೆ ವೆಯ್ಟ್ ಲಾಸ್ಗೆ ಯಾವ್ದು ಹೆಲ್ಪ್ ಮಾಡುತ್ತೆ, ನಿಮ್ಮ ಬಾಡಿಗೆ ಏನು ಬೇಕು ಅನ್ನೋದನ್ನು ನಿಮ್ಗೆ ಗೊತ್ತಿರಬೇಕು ತಿನ್ನೋದಕ್ಕೆ. ಇನ್ಫ್ಯಾಕ್ಟ್ ಈ ಥರ ಕುಕ್ಕುಂಬರು, ಕ್ಯಾರೆಟು, ಈ ಥರ ಬೇಯಿಸಿಟ್ಟಿರೋಂಥ ತರಕಾರಿಗಳು, ಇಲ್ಲ ಬೇಯಿಸಿಟ್ಟಿರೋಂಥ ಕಾಳುಗಳು, ಇಂಥದ್ದು ಮಾತ್ರ ತಗೊಳ್ಳಿ. ಸೊ ಆವಾಗ ನಿಮಗೆ ತಿನ್ನಬೇಕಾದ ಜಾಗ ಎಲ್ಲ ನೋಡಬೇಕಿರಲ್ವ, ಆವಾಗ ಈ ರೀತಿ ಫುಡ್ಡೆಲ್ಲ ಇಟ್ಕೊಂಡು ನೀವು ಮೇಂಟೈನ್ ಮಾಡಿದರೆ ಖಂಡಿತವಾಗ್ಲೂ ರಿಸಲ್ಟು ಚೆನ್ನಾಗಿರುತ್ತೆ. ನಾನು ತುಂಬ ಕಷ್ಟ ಬಿದ್ದೆ, ಒಂದು 4 ಮಂತ್ಸು ತುಂಬ ಕಷ್ಟ ಬಿದ್ದೆ. ಈಗೀಗ ರೈಸ್ಗಳನ್ನೆಲ್ಲ ಆ್ಯಡ್ ಮಾಡಿದ್ದೀನಿ. ಇದಕ್ಕಿಂತ ಮುಂಚೆ ನಾನು ತೊಗೊಂಡಿರೋ ಫುಡ್ಡಲ್ಲೆಲ್ಲ ನಿಮಗೆ ಕಾರ್ಬೋ ತುಂಬ ಕಮ್ಮಿ ಇರುತ್ತೆ. ಸಮ್ಟೈಮ್ಸ್ ಕಾರ್ಬೋನ ಇರೋದೇ ಇಲ್ಲ. ನಾನೊಂದು ಒಳ್ಳೆ ಡೈಟಿಷನ್ನ ಇಟ್ಟು ಫುಡ್ಡನ್ನ ಬ್ಯಾಲೆನ್ಸ್ಡ್ ಮಾಡಿ ನನಗೆ ಬೇಕಾಗಿರೋ, ನನ್ನ ಬಾಡಿಗೆ ಬೇಕಾಗಿರೋದನ್ನು ಅವರು ಕೊಟ್ಟಿದ್ದಾರೆ. ಇದೆಲ್ಲ ನಾನು ತಿಂದು ನನ್ನ ಬಾಡಿನ ಅಲ್ಲಿ ನನಗೆ ವೆಯ್ಟ್ ಲಾಸ್ ರಿಸಲ್ಟ್ ಗೊತ್ತಾಗಿದೆ. ಸೊ ಜಾಸ್ತಿ ಇವಾಗ ಕಾರ್ಬೋ ಇರೋ ಕಡೆ ಎಲ್ಲ ರಾಗಿ ಮತ್ತು ಮಿಲ್ಲೆಟ್ಸ್ಗಳನ್ನ ಯೂಸ್ ಮಾಡಿ, ಆವಾಗ ನಿಮಗೆ ರಿಸಲ್ಟ್ ಚೆನ್ನಾಗಿರುತ್ತೆ. ಈಗೀಗ ನಾನು ಬಿರಿಯಾನಿ, ಕಬಾಬು, ಚಿಕನ್ನ ಜಾಸ್ತಿ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೂ ಹೊರಗಡೆ ಎಲ್ಲ ಹೋದಾಗಲೂ ಫುಡ್ಡು ನಾನು ತೊಗೊಳಕ್ಕೆ ಶುರು ಮಾಡ್ಕೊಂಡಿದ್ದೀನಿ. ಅಲ್ಲೂ ಕೂಡ ಹೋದ್ರೂ ನಾವು ನಮಗೆ ಗೊತ್ತಿರುತ್ತೆ, ಸೊ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಆ ಥರ ನಾವು ತಿನ್ಕೊಂಡು ಇರೋಕ್ಕೆ ನಮ್ಮ ಮೈಂಡು ಸೆಟ್ ಆಗಿರುತ್ತೆ. ಸೊ ಸುಮಾರು ಫುಡ್ಗಳಿದೆ, ನೀವು ಫುಲ್ ವಿಡಿಯೋ ನೋಡ್ಕೊಳ್ಳಿ. ನೋಡಿಬಿಟ್ಟು ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಒಂದು ಟೈಮ್ ಟೇಬಲ್ ಥರ ಹಾಕ್ಕೊಂಡು ನೀವು ಫುಡ್ಡನ್ನ ಪ್ರಿಪ್ರೇಷನ್ ಮಾಡ್ಕೊಳ್ಳಿ. ಸೊ ಖಂಡಿತವಾಗ್ಲೂ ನಿಮಗೂ ಒಳ್ಳೆಯ ರಿಸಲ್ಟ್ ಸಿಗುತ್ತೆ. ಇದರ ಜೊತೆಗೆ ವರ್ಕೌಟ್. ಸೊ ವರ್ಕೌಟ್ ಹೇಗಿರಬೇಕಂದ್ರೆ ನಿಮಗೆ 7 ಡೇಸಲ್ಲಿ 1 ಡೇ ರೆಸ್ಟ್ ಇರಬೇಕು. ಒಂದು 3 ಡೇಸ್ ವಾಕಿಂಗ್ ಮಾಡಿ, ಅಥವಾ 2 ಡೇಸ್ ವಾಕಿಂಗ್ ಮಾಡಿ, 2 ಡೇಸ್ ಯೋಗ ಮಾಡಿ, ಇನ್ನು 3 ಡೇಸ್ ನೀವು ವೆಯ್ಟ್ ಲಿಫ್ಟಿಂಗ್, ಸ್ಟ್ರೆಂತ್ ಟ್ರೈನಿಂಗ್ ಮಾಡಿ. ಸೊ ರಿಸಲ್ಟ್ ಚೆನ್ನಾಗಿರುತ್ತೆ. 1 ಅವರ್ ಯಾವುದೇ ವರ್ಕೌಟ್ ಮಾಡಿದ್ರೂ 1 ಅವರ್ ಮಾಡಿ. ಮಿನಿಮಮ್ 10,000 ಸ್ಟೆಪ್ಸ್ ನೀವು ಎವ್ರಿ ಡೇ ನಡಿಬೇಕು ಫ್ಯಾಟ್ ಲಾಸ್ಗೆ. ಸೊ ಒಂದೇ ದಿನ ಆಗಲ್ಲ. ಫಸ್ಟ್ ಸ್ಟಾರ್ಟಿಂಗ್ ನೀವು 2,000-3,000 ಸ್ಟೆಪ್ ಮಾಡಿ. ಅದು ನೀವು ಸ್ಪ್ಲಿಟ್ ಮಾಡ್ಕೊಂಡು ಮಾಡಿ. ಬೆಳಗ್ಗೆ, ಮಧ್ಯಾಹ್ನ, ಸಂಜೆ, ನೈಟು ಆ ರೀತಿ ಸ್ಪ್ಲಿಟ್ ಮಾಡಿಕೊಂಡು ಒಂದು 2,000 ಶುರು ಮಾಡಿ. ಸ್ಟಾರ್ಟಿಂಗಲ್ಲಿ ನೀವು 1,000 ಮಾಡಿಕೊಂಡ್ರೂ ಸಾಕು, ಇಲ್ಲ 500 ಸ್ಟೆಪ್ ಮಾಡಿಕೊಂಡ್ರೂ ಸಾಕು. ಬಟ್
ಅದನ್ನು ನೀವು ರೆಗ್ಯುಲರಾಗಿ ಮಾಡ್ತಿರಬೇಕು. ಮಿನಿಮಮ್ ಇಷ್ಟೆಲ್ಲ ವರ್ಕೌಟ್ ಮಾಡಿ ಒಂದು 5000 ಸ್ಟೆಪ್ ನೀವು ಎವ್ರಿ ಡೇ ಮಾಡಿದ್ರೂ ರಿಸಲ್ಟು ಚೆನ್ನಾಗಿರುತ್ತೆ. ಬಟ್ ನಿಮಗೆ ಬೇಕಾಗಿರೋದು ಫುಡ್ಡು ನಿಮಗೆ ಪ್ರಾಪರ್ ಇದ್ದರೆ ವೆಯ್ಟ್ ಲಾಸು ತುಂಬ ಚೆನ್ನಾಗಾಗುತ್ತೆ. ತುಂಬ ಕಷ್ಟ ಬಿದ್ದು ನಾನು ತುಂಬ ಟೈಮು ವೆಯ್ಟ್ ಲಾಸ್ ಮಾಡಿದ್ದೀನಿ. ನನಗೆ ಯಾವುದೂ ವರ್ಕ್ ಆಗಿಲ್ಲ. 1 kg 2 kg ಆ ಕಡೆ ಈ ಕಡೆ ಆಗ್ತಾಯಿತ್ತು ಬಿಕಾಸ್ ಆಫ್ ಮೈ ಥೈರಾಯ್ಡ್. ಸೊ ಥೈರಾಯ್ಡ್ ಇರೋರಿಗೆ ನಾನು ಏನು ಫುಡ್ ತೋರಿಸಿದನೋ ಅದು ಚೆನ್ನಾಗಿ ಅವ್ರಿಗೆ ವರ್ಕ್ ಆಗುತ್ತೆ. ದಯವಿಟ್ಟು ಸ್ಟಾರ್ಟಿಂಗೇ ನೀವು ತುಂಬ ಕಮ್ಮಿ ತಿನ್ನೋದು, ತುಂಬ ಊಟ ಬೇಡ ಅನ್ನೋದು ಥರ ಇರೋದು ಅವೆಲ್ಲ ಮಾಡಬೇಡಿ. ಸೊ ಸ್ಟಾರ್ಟಿಂಗು ನಿಮ್ಮ ಮನಸ್ಸು ಫಿಕ್ಸ್ ಮಾಡ್ಕೊಳ್ಳಿ. ಸ್ಟಾರ್ಟಿಂಗು ನಿಮಗೆ ಸ್ವಲ್ಪ ಕಮ್ಮಿ ಮಾಡೋದು ಕಲ್ತ್ಕೊಳ್ಳಿ. ಫುಡ್ಡನ್ನ ಸಡನ್ನಾಗಿ ಬಿಟ್ಟರೆ ಟಯರ್ಡು, ಸುಸ್ತು, ಇನ್ನು ಬೇರೆ ಕಾಯಿಲೆಗಳೆಲ್ಲ ಬರುತ್ತೆ. ಫಸ್ಟ್ ಆಫ್ ಆಲ್ ನಾನು ಇನ್ನೊಂದು ಏನು ಕೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನೀವು ಡಯಟು, ವೆಯ್ಟ್ ಲಾಸು ಏನೋ ಶುರು ಮಾಡ್ತಿದ್ರಂದರೆ ನೀವೇ ಏನೇನೋ ಮಾಡ್ಕೊಳಕ್ಕೆ ಹೋಗಬೇಡಿ. ಫಸ್ಟು ನಿಮಗೆ ಬ್ಲಡ್ ಟೆಸ್ಟ್ ಮಾಡಿಸಿ, ಫುಲ್ ಬಾಡಿ ಚೆಕಪ್ ಒಂದು ಸತಿ ಮಾಡಿಸಿ. ಖಂಡಿತವಾಗ್ಲೂ ಇದು ನಿಮಗೆ ತುಂಬ ಇಂಪಾರ್ಟೆಂಟು. ಬಿಕಾಸ್ ಸುಮಾರು ಸತಿ ನಾನು ಈ ರೀತಿ ವೆಯ್ಟ್ ಲಾಸ್ ಮಾಡಿಕೊಂಡು ಆರೋಗ್ಯ ಸರಿ ಇಲ್ಲದೆ ಬಿದ್ದಿದ್ದೀನಿ. ಬಿಕಾಸ್ ನಮಗೆ ಯಾವ ರೀತಿ ಫುಡ್ ತಿನ್ನೋದು ಅನ್ನೋದು ಗೊತ್ತಾಗದೆ, ಎಷ್ಟೆಷ್ಟು ಪೋರ್ಷನ್ಸ್ ತಿನ್ನಬೇಕು, ಏನೇನು ಪ್ರೋಟೀನ್ಸ್ ತೊಗೋಬೇಕು, ಯಾವ್ಯಾವ ರೀತಿ ಯಾವಾಗ ಏನೇನು ತಿನ್ನಬೇಕಂತ ಗೊತ್ತಾಗದೆ ನಾನು ತುಂಬ ಕಷ್ಟ ಬಿದ್ದು ನನಗೆ ಹೆಲ್ತ್ ಇಶ್ಯೂಸ್ ಬಂದು ಪ್ರಾಬ್ಲಮ್ ತುಂಬ ಫೇಸ್ ಮಾಡಿ ಇವಾಗ ಒಳ್ಳೆ ಒಂದು ಡೈಟಿಷನ್ನ ಇಟ್ಟು ನಾನು ಈ ರೀತಿ ಬೇಕಾಗಿರುವಂಥ ಕರೆಕ್ಟ್ ಫುಡ್ಡನ್ನು ತಗೊಳ್ತಾ ಇದ್ದೀನಿ. ನಿಮಗೆ ಅದೇ ಥರ ನೀವು ಬೇಕು ಅಂದರೆ ನಿಮಗೆ ಕರೆಕ್ಟ್ ಪ್ರಾಪರ್ ನಿಮ್ಮ ಹೆಲ್ತ್ ವೈಸ್ ನಿಮಗೆ ಫುಡ್ ಬೇಕು, ನಿಮ್ಮ ವೆಯ್ಟ್ಗೆ ಏನು, ನಿಮಗೆ ಯಾವ ರೀತಿ ಫುಡ್ ತೊಗೋಬೇಕು ಅನ್ನೋದಿದ್ರೆ ನೀವು ಪ್ರಾಪರಾಗಿ ಒಂದು ಡೈಟಿಷನ್ ಇಟ್ಕೊಳ್ಳಿ. ಇಲ್ಲಾಂದರೆ ಸೀರಿಯಸ್ ಕಂಡೀಷನ್ಗೆ ಹೋಗಿ ಬೀಳ್ತೀರಾ. ನಾನು ಹೆದರಿಸ್ತಾ ಇಲ್ಲ, ಖಂಡಿತವಾಗ್ಲೂ ಸಮ್ಟೈಮ್ಸ್ ನಮಗೆ ಗೊತ್ತಾಗದೆ ಏನೇನೋ ಮಾಡೋಕ್ಕೆ ಹೋಗಿ ಏನೇನೋ ಆಗುತ್ತೆ. ದಯವಿಟ್ಟು ಅದೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಇದು ನನ್ನ ಡೈಟಿಷನ್ ನನಗೆ ಕೊಟ್ಟಿರೋ ಫುಡ್ಡು ನಿಮಗೆ ಯೂಸ್ ಆಗುತ್ತೆ ಅಂತ ನಾನು ಶೇರ್ ಮಾಡ್ತಿದ್ದೀನಿ. ಬಟ್ ಬಿಫೋರ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಫುಲ್ ಬಾಡಿ ಒಂದು ಚೆಕಪ್ ಮಾಡ್ಕೊಳ್ಳಿ. ಅದನ್ನು ನೀವು 1 ತಿಂಗಳು ನೀವು ತೊಗೊಂಡ್ರು ಸಾಕು. ಇವಾಗ ನಾನು 4 ಮಂತ್ಸಿಂದನೂ ಡೈಟೇಷನ್ ಇಟ್ಟೇ ನಾನು ತೊಗೊಳ್ತಾ ಇದ್ದೀನಿ. ಬಿಕಾಸ್ ಅವ್ರು ನನ್ನ ಟ್ರ್ಯಾಕ್ ಮಾಡ್ತಾ ಇರ್ತಾರೆ. ನಮಗಿಷ್ಟು ವೆಯ್ಟ್ನ ಅಚೀವ್ ಮಾಡಿದ ತಕ್ಷಣ ಅವ್ರು ಏನು ಮಾಡ್ತಾರೆ ಅಂದರೆ ನಮಗೆ ಮೇಂಟೆನೆನ್ಸ್ದು ಕೊಟ್ಬಿಟ್ಟು ಅವ್ರದ್ದು ಕೆಲಸ ಮುಗಿಸ್ಬಿಟ್ಟು ಸ್ಟಾಪ್ ಮಾಡ್ತಾರೆ. ನೀವು 1 ಮಂತಿಗೆ ನಿಮಗೆ ಬೇಕು ಅಂದರೆ ನಿಮ್ಮ ಬ್ಲಡ್ ಟೆಸ್ಟ್ ನೋಡಿಬಿಟ್ಟು ಯಾವ ರೀತಿ ಅವರು ಬೇಕು ಅನ್ನೋದನ್ನು ಅಸೈನ್ ಮಾಡಿ ಕೊಡ್ತಾರೆ ನಿಮಗೆ. ಅದು ಅಲ್ಲದೆ ಸಮ್ಟೈಮ್ಸ್ ಏನಾಗುತ್ತೆ, ಅವ್ರು ಕೊಡೋ ಫುಡ್ಡು ಕೆಲವು ಟೈಮಲ್ಲಿ ನಮ್ಮ ಬಾಡಿಗೆ ಹೊಂದ್ಕೊಳ್ಳೋದು ಇಲ್ಲ. 1 ತಿಂಗಳು ನೋಡ್ತಾರೆ. ಪ್ರೋಗ್ರೆಸ್ ಕರೆಕ್ಟಾಗಿದ್ದರೆ ಓಕೆ, ಇಲ್ಲ ಏನಾದರೂ ಚೇಂಜಸ್ ಇದ್ದರೆ ಪರವಾಗಿಲ್ಲ. ಒಂದು ವೇಳೆ ಆ ರೀತಿ ಏನಾದರೂ ಚೇಂಜಸ್ ಇಲ್ಲ ಅಂದರೆ ಅವ್ರು ನಮಗೆ ಬೇರೆ ರೀತಿಯಾಗಿ ಫುಡ್ಡನ್ನ ಮತ್ತೆ ಅವ್ರು ಕಸ್ಟಮೈಸ್ ಮಾಡಿ ನಮಗೆ ರೆಡಿ ಮಾಡಿ ಕೊಡ್ತಾರೆ. ಬಿಕಾಸ್ ದೇ ಆರ್ ಡೈಟಿಷನ್, ಅವ್ರು ಪ್ರೊಫೆಷ್ನಲಿ ಟ್ರೈನ್ಡ್ ಆಗಿ ಬಂದಿರ್ತಾರೆ. ನಮ್ಮ ಬಾಡಿಗೆ, ನಮ್ಮ ಒಂದು ಬಾಡಿಗೆ ಯಾವ್ಯಾವ ರೀತಿ ಫುಡ್ ಕೊಟ್ಟರೆ ವೆಯ್ಟ್ ಲಾಸು, ಫ್ಯಾಟ್ ಲಾಸು, ಇಂಚ್ ಲಾಸ್ ಆಗುತ್ತೆ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಅದೇ ರೀತಿ ಯಾವ ರೀತಿಯೆಲ್ಲ ನೀವು ವರ್ಕೌಟ್ ಮಾಡಬೇಕು, ಯಾವ್ಯಾವ ವರ್ಕೌಟ್ ಮಾಡಬೇಕು, ಯಾವ್ಯಾವ ಟೈಮಲ್ಲಿ ಯಾವ್ಯಾವ ಥರ ನೀವು ಇರಬೇಕು ಅನ್ನೋದನ್ನು ಹೇಳ್ತಾರೆ. ಇಲ್ಲ ಅಂದರೆ ನಿಮ್ಮದೇ ನೀವು ಫುಡ್ಡು ನೀವು ತಿಂದ್ಕೊಂಡು ನೀವೇನಾದರೂ ಮಾಡ್ತೀನಿ ಅಂದರೆ ಸ್ವಲ್ಪ ಕಷ್ಟನೇ. ಯಾಕಂದರೆ ಹೇರ್ ಫಾಲ್ಸ್ ಇರುತ್ತೆ, ಸ್ಕಿನ್ ಪ್ರಾಬ್ಲಮ್ ಬರುತ್ತೆ, ರ್ಯಾಷಸ್ ಇರುತ್ತೆ, ಏನೇನೋ ಪ್ರಾಬ್ಲಮ್ಸ್ ಬರುತ್ತೆ. ದಯವಿಟ್ಟು ಈ ಫುಡ್ಡೆಲ್ಲ ನಿಮಗೊಂದು ರೆಫರೆನ್ಸ್ಗೋಸ್ಕರ ನಾನು ಕೊಡ್ತಾಯಿದ್ದೀನಿ. ಬಟ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮಗೆ ಯಾವ ರೀತಿ ಹೆಲ್ತ್ ಇಶ್ಯೂಸ್ ಇದೆ, ಏನಿದೆ ಅನ್ನೋದು ಖಂಡಿತವಾಗ್ಲೂ ಡಾಕ್ಟರ್ ಕನ್ಸಲ್ಟ್ ಮಾಡಿ, ಬ್ಲಡ್ ಟೆಸ್ಟ್ ಮಾಡಿ, ಆಮೇಲೆ ನೀವು ಫುಡ್ಗಳು ಯಾವ್ಯಾವ ರೀತಿ ತೊಗೋಬೇಕು ಅನ್ನೋದನ್ನು ತಗೊಳ್ಳಿ. ಓಕೆನಾ? ಸೊ ಎತ್ತಿದ ತಕ್ಷಣವೇ ಡಯಟ್ ಮಾಡ್ತೀನಿ ಅಂತ ಫುಲ್ಲು ಕಷ್ಟ ಬಿದ್ದು ಮಾಡೋಕ್ಕೆ ಹೋಗಬೇಡಿ. ಸೊ ನಿಧಾನವಾಗಿ ನಿಮಗೇನು ಫುಡ್ ಇಷ್ಟನೋ ಅದ್ರ ಜೊತೆಗೆ ಸ್ವಲ್ಪ ಪ್ರೋಟೀನು, ಫೈಬರು ಆ್ಯಡ್ ಮಾಡ್ಕೊಂಡು ಹೋಗಿ. ಏನೂ ಇಲ್ಲ, 1-2 ಮೊಟ್ಟೆ, 3 ಹೊತ್ತು 2 ಮೊಟ್ಟೆ ತಿನ್ನಿ, ಒಂದು 6 ಮೊಟ್ಟೆ. ಅದು ಆಮ್ಲೆಟ್ ಆಗಾದರೂ ತಿನ್ನಿ, ಬುರ್ಜಿ ಆದರೂ ಮಾಡ್ಕೊಳ್ಳಿ, ಹೆಂಗಾದರೂ ಮಾಡಿ ಒಂದು 6 ಮೊಟ್ಟೆ ಒಂದು ದಿನಕ್ಕೆ ಫಸ್ಟು ತಿನ್ನೋಕ್ಕೆ ಪ್ರಯತ್ನ ಮಾಡಿ. ಅದನ್ನು ಹೆಂಗೆ ತಿನ್ನಬೇಕಂದ್ರೆ, ಇವಾಗ ಊಟ ಮಾಡೋಕ್ಕೆ ಕೂತ್ಕೊಳ್ತಿದ್ದೀರಂದರೆ ಫಸ್ಟು ಸ್ವಲ್ಪ ಕುಕ್ಕುಂಬರು, ಸ್ವಲ್ಪ ಮೊಟ್ಟೆ. ಸೊ ಇದಿಷ್ಟು ತಿನ್ಕೊಂಡ್ರೆ ನಿಮಗೆ ಹೊಟ್ಟೆ ತುಂಬ್ದಂಗೆ ಅನಿಸುತ್ತೆ. ಮಿಕ್ಕಿರೋದನ್ನು ನೀವು ತಿನ್ನಬೇಕಾದಾಗ ಎಕ್ಸ್ಟ್ರಾ ಇನ್ನೇನು ಹಾಕಿರ್ತೀರೋ ಅದನ್ನು ನೀವು ತಿನ್ಕೋಬೋದು. ಎಲ್ಲದೂ ತಿನ್ಬೋದು ಫುಡ್ಡು. ಆದರೆ ನೀವು ವೆಯ್ಟ್ ಲಾಸ್ ಆಗಿದ ತಕ್ಷಣ ನಿಮಗೆ ಯಾವ ರೀತಿ ಫುಡ್ಡು ಇಷ್ಟ ಆಗುತ್ತೋ ಅದೆಲ್ಲ ತಿನ್ಬೋದು. ಕಂಟ್ರೋಲ್ ಮಾಡಿಕೊಂಡು ತಿನ್ಕೊಂಡು ಹೋಗಿ. ಬಿಕಾಸ್ ನಿಮ್ಗೆ ಗೊತ್ತಿರುತ್ತೆ ಜಾಸ್ತಿ ತಿಂದರೆ ವೆಯ್ಟ್ ಲಾಸು ಆಗಲ್ಲ ಅಂತ. ಸೊ ಆ ರೀತಿ ನಿಧಾನಕ್ಕೆ ಆ್ಯಡ್ ಮಾಡ್ಕೊಂಡು ಹೋಗಿ. ನಿಮಗೆ ಇಷ್ಟ ಬರೋ ಫುಡ್ಡನ್ನು ತಿನ್ನಿ, ಜೊತೆಗೆ 2 ಮೊಟ್ಟೆ ತಿನ್ನಿ. ಅದನ್ನು ಸ್ವಲ್ಪ ಕ್ವಾಂಟಿಟಿನ ಕಮ್ಮಿ ಮಾಡಿ. ಮೆಷರ್ಮೆಂಟು ಒಂದು ಕಪ್ ಇಟ್ಕೊಳ್ಳಿ, ಅದರಲ್ಲೇ ತಿನ್ನೋ ಥರ ಮಾಡಿ. ಸೊ ಇಲ್ಲಾಂದರೆ ಜಾಸ್ತಿ ತಿಂದುಬಿಟ್ರೆ ಅದೊಂದು ಸ್ವಲ್ಪ ಜಾಸ್ತಿ ಕ್ಯಾಲೋರೀಸ್ ನಿಮಗೆ ತೋರಿಸುತ್ತೆ. ಮೇಯ್ನಾಗಿ ವಾಕಿಂಗ್ ಎವ್ರಿ
ಮೀಲ್ ಆದಮೇಲೆ ನೀವೊಂದು 15 ಮಿನಿಟ್ಸ್ನ ನೀವು ಸ್ಪ್ಲಿಟ್ ಮಾಡಿಕೊಂಡು ಮಾಡ್ಕೊಳ್ಳಿ. ಅಟ್ಲೀಸ್ಟ್ ಯಾಕಂದರೆ ಒಟ್ಟಿಗೆ 1 ಅವರ್ ಮಾಡಿದ್ರೆ ಕಷ್ಟ ಅನಿಸುತ್ತೆ. ಊಟ ಆದಮೇಲೆ, ತಿಂಡಿ ಆದಮೇಲೆ, ಡಿನ್ನರ್ ಆದಮೇಲೆ ಒಂದು 15 ನಿಮಿಷ ಮಾಡಿದ್ರೂ ಸಾಕು. ಸ್ಲೋ ವಾಕೇ ಮಾಡಿ, ಪ್ರಾಬ್ಲಮ್ ಇಲ್ಲ. ಬಟ್ ಒಂಥರ ಜಾಲಿಯಾಗಿ ಅದನ್ನು ಇಷ್ಟಪಟ್ಟು ಮಾಡ್ಕೊಳ್ಳಿ. ಸೊ ನಾನು 4 ತಿಂಗಳು ತುಂಬ ಕಷ್ಟ ಬಿದ್ದೆ ಅಂತಲೇ ಹೇಳ್ಬೋದು. ಯಾಕಂದರೆ ರೈಸು ಕಂಪ್ಲೀಟ್ ಕಟ್ ಮಾಡಿದ್ದೆ, ಶುಗರ್ ಕಂಪ್ಲೀಟ್ ಕಟ್ ಮಾಡಿದ್ದೆ, ಬ್ಲ್ಯಾಕ್ ಕಾಫಿ ತೊಗೊಳ್ತಿದ್ದೆ, ರೈಸ್ ಬದಲು ಓಟ್ಸ್ನ ತಿಂತಾಯಿದ್ದೆ, ಮುದ್ದೆ ತಿಂತಾಯಿದ್ದೆ. ಸೊ ಇವಾಗ ನನಗೆ ನನ್ನ ಡೈಟಿಷನು ರೈಸ್ ಆ್ಯಡ್ ಮಾಡೋಕ್ಕೆ ಹೇಳಿದ್ದಾರೆ, ಮತ್ತು ಬಿರಿಯಾನಿ ಕೂಡ ತಿನ್ನೋಕ್ಕೆ ಹೇಳಿದ್ದಾರೆ. ಹೊರಗಡೆ ಎಲ್ಲ ಹೋದರೆ ತಿಂತೀನಿ, ಬಟ್ ಒಂದಿನ ತಿನ್ನೋದ್ರಲ್ಲಿ ಏನೂ ದೊಡ್ಡ ವ್ಯತ್ಯಾಸ ಇರಲ್ಲ. ಬಟ್ ಅದನ್ನೇ ರೆಗ್ಯುಲರಾಗಿ ಔಟ್ಸೈಡ್ ತಿಂತಾಯಿದ್ರೇ ನಿಮಗೆ ಮತ್ತೆ ಹೋಗಿರೋ ವೆಯ್ಟು ಬರುತ್ತೆ. ಬಟ್ ನಮ್ಮ ವೆಯ್ಟ್ನ ನಾವು ಅಚೀವ್ ಮಾಡಿದ್ಮೇಲೆ 1 kg 2 kg ಆ ಕಡೆ ಈ ಕಡೆ ಆದರೂ ಪರವಾಗಿಲ್ಲ. ಸೊ ಇಷ್ಟಪಟ್ಟಿದ್ದು ತಿನ್ಬೋದು. ವಾರದಲ್ಲಿ 2 ದಿನ ನಾವು ಇಷ್ಟಪಟ್ಟಿದ್ದು ಆರಾಮಾಗಿ ತಿನ್ಬೋದು ವೆಯ್ಟ್ ಲಾಸ್ ಆದಮೇಲೆ. ಸೊ ಅದಾಗೋಕ್ಕಿಂತ ಮುಂಚೆ ಸ್ವಲ್ಪ ಕಷ್ಟ ಬೀಳಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್. ಒಳ್ಳೆ ಆಹಾರ ತಿನ್ನಿ, ಆರೋಗ್ಯವಾಗಿರಿ.